ಬಹಳ ಪವಾಡ ಹಾಗೂ ವಿಶೇಷತೆಯನ್ನು ಹೊಂದಿರುವಂತಹ ದೇವಸ್ಥಾನದಲ್ಲಿ ನಾವಿದ್ದೇವೆ. ಪ್ರತಿ ವರ್ಷ ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗುವಂತಹ ನಾವು ಈ ಜಾಗದಿಂದಲೇ ಪ್ರಾರಂಭವನ್ನ ಮಾಡ್ತೇವೆ. ಇದಕ್ಕೆ ವಿಶೇಷ ಕಾರಣ ಇದೆ. ಈ ಜಾಗದಲ್ಲಿ ಲಕ್ಷ್ಮೀ ದೇವಿಯು ಗಂಧ ತೇಯುವಂತಹ ಕಲ್ಲಿನಲ್ಲಿ ಒಡಮೂಡಿದ್ದಾರೆ. ಆ ಕಲ್ಲನ್ನೇ ಈಗ ಪೂಜೆ ಮಾಡ್ತಾ ಇದ್ದಾರೆ. ಅಂಡ್ ದಿನ ಆ ಕಲ್ಲಿನಲ್ಲಿ ದೇವಿಯ ರೂಪ ಅಂಡ್ ಕೆತ್ತನೆ ಮಾಡಿದ್ರೂ ಸಹ ಈ ರೀತಿ ಒಡಮೂಡುತ್ತೋ ಇಲ್ಲೋ ಆ ಮಟ್ಟಕ್ಕೆ ಪ್ರತಿಯೊಂದು ಡೀಟೇಲಿಂಗ್ ಆಗಿ ನಿಮಗೆ ಒಂದು ಸಿಂಹದ ಬಾಯಿನಲ್ಲಿರುವಂತಹ ಹಲ್ಲುಗಳ ಸಮೇತ ನಿಮಗೆ ಇಲ್ಲಿ ಕಾಣ ಸಿಗುತ್ತೆ. ಹೀಗೆ 10 ಹಲವು ಪವಾಡಗಳನ್ನು ಹೊಂದಿರುವಂತಹ ಈ ಕ್ಷೇತ್ರ ರಾಘವೇಂದ್ರ ಸ್ವಾಮಿಗಳ ಮನೆ ದೇವರು ಅಂತ ಕೂಡ ಹೇಳ್ತಾರೆ. ಈ ಜಾಗದಲ್ಲಿ ಹರಕೆಯನ್ನ ಕಟ್ಕೊಂಡ್ರೆ ಅದು ನೆರವೇರುತ್ತಂತೆ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಪವಾಡಗಳಿಗೆ ಸಂಬಂಧಪಟ್ಟಂತೆ ಒಂದು ಸಂಪೂರ್ಣ ವಿಡಿಯೋವನ್ನು ಟಾಪ್ ಟ್ರೆಂಡಿಂಗ್ ಕನ್ನಡ ನ್ಯೂಸ್ ಅಂತ ಈ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೇನೆ. ರಾಯರ ಮನೆ ದೇವರು ಅಂತ ಆ ವಿಡಿಯೋ ಆ್ಯಂಡ್ ಸಂಪೂರ್ಣ ವಿಡಿಯೋವನ್ನು ಟಾಪ್ ಟ್ರೆಂಡಿಂಗ್ ಕನ್ನಡ ನ್ಯೂಸ್ನಲ್ಲಿ ತಾವು ವೀಕ್ಷಿಸಬಹುದು. ಆಮೇಲೆ ಲಿಂಕನ್ನು ಕೂಡ ಇನ್ಸ್ಟಾಗ್ರಾಮ್ನ ವಿನೋದ್ ಅಪ್ಡೇಟ್ಸ್ನಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ.